ನಾವು ಮೊದಲು ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯ. ಯಾಕೋಬನು ಬರೆದಿರುವಂತಹ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನದಿಂದ 18ನೇ ವಚನದವರೆಗೂ ನಾನೇ ಓದ್ತಾ ಇದ್ದೇನೆ. ಗಮನವಿಟ್ಟು ಕೇಳಿಸಿಕೊಳ್ಳೋಣ. 13ನೇ ವಚನದಿಂದ 18ನೇ ವಚನದವರೆಗೂ ನಾವು ವಾಕ್ಯವನ್ನು ಓದ್ಕೊಳ್ಳೋಣ. ನಿಮ್ಮಲ್ಲಿ ಜ್ಞಾನಿಯು ಬುದ್ಧಿವಂತನು ಯಾರು? ನಮ್ಮಲ್ಲಿ ಜ್ಞಾನಿಯು ಬುದ್ಧಿವಂತನು ಯಾರು? ಅಂಥವನು ಯೋಗ್ಯವಾಗಿ ನಡಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಫಲವನ್ನು ತೋರಿಸಲಿ. ಆದರೆ ತೀಕ್ಷ್ಣವಾದ ಮಸ್ತರವು ಕಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿರಿ. ಅದು ಮೇಲಿನಿಂದ ಬಂದ ಜ್ಞಾನವಲ್ಲ, ಅದು ಭೂ ಸಂಬಂಧವಾದದ್ದು, ಪ್ರಾಕೃತ ಭಾವವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಮಸ್ತರವು ಕಕ್ಷಭೇದವು ಇರುವ ಕಡೆ ಗಲಿಬಿಲಿಯು ಸಕಲ ವಿಧ ನೀಚ ಕೃತ್ಯಗಳು ಇರುವವು. ಆದರೆ ಮೇಲಿನಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು, ವಿನಯವುಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮುಂತಾದ ಒಳ್ಳೆ ಫಲಗಳಿಂದ ತುಂಬಿರುವಂಥದ್ದು ಆಗಿದೆ. ಅದರಲ್ಲಿ ಚಂಚಲವೂ ಕಪಟವೂ ಇಲ್ಲ. ಸಮಾಧಾನ ಪಡಿಸುವವರು ಸಮಾಧಾನವೆಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ಯುವರು. ದೇವರು ಈ ವಾಕ್ಯಗಳನ್ನು ನಮ್ಮೆಲ್ಲರಿಗಾಗಿ ಆಶೀರ್ವದಿಸಿ ತನ್ನ ಆತ್ಮನ ಮೂಲಕ ಆತನೇ ನಮ್ಗೆ ಅನುಗ್ರಹಿಸಿಕೊಡ್ಲಿ. ಪ್ರಿಯರೇ, ಯಾಕೋಬನು ಬರೆದಿರುವಂತಹ ಈ ಪತ್ರಿಕೆಯಲ್ಲಿ ವಿಶ್ವಾಸಿಗಳ ಅಭ್ಯಾಸ ಸಂಬಂಧವಾದಂತ ಆಚರಣಾತ್ಮಕ ಜೀವನಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನು ನಾವು ಕೇಳಿಸಿಕೊಳ್ಳುತ್ತಾ ಬರ್ತಾ ಇದ್ದೇವೆ. ನಾವು 3ನೇ ಅಧ್ಯಾಯವನ್ನು ನಾವು ಪ್ರಾರಂಭಿಸಿ 1ರಿಂದ 12 ವಚನಗಳಲ್ಲಿ ನಮ್ಮ ನಾಲಿಗೆ, ಅದರಿಂದ ಬರುವಂತ ಮಾತುಗಳು, ಅದರ ಬಗ್ಗೆ ನಾವು ಕೇಳಿಸ್ಕೊಂಡಿದ್ದೇವೆ. ನಾಲಿಗೆಗೆ ಇರುವಂತ ಸ್ವಭಾವ ಏನು ಅಂತೇಳಿ, ಅದು ನಡೆಸುವಂತ ಶಕ್ತಿ, ನಾಶ ಮಾಡುವಂತ ಶಕ್ತಿ, ಪಾಲಿಸುವಂತ ಶಕ್ತಿ ನಾಲಿಗೆಗಿದೆ, ಇಲ್ಲ ನಮ್ಮ ಮಾತುಗಳಿಗಿದೆ ಅಂತೇಳಿ ನಾವು ಕೇಳಿಸ್ಕೊಂಡಿದ್ದೇವೆ. ಆಮೇಲೆ ಎರಡನೇದಾಗಿ ಆ ನಾಲಿಗೆ ಅದು ಎಷ್ಟು ಅಪಾಯಕರವೋ, ಯಾಕೋಬನು ಅದನ್ನು ಹೇಗೆ ಸ್ವಾಧೀನ ಪಡಿಸ್ಕೊಳ್ಬೇಕಂತ ಹೇಳಲಿಲ್ಲ, ಅದ್ರ ಎಷ್ಟು ಅದರಿಂದ ಆಗುವಂತ ಅಪಾಯವನ್ನು, ಅದರಿಂದ ಆಗುವಂತ ಡೇಂಜರಸ್ ಅನ್ನು ಯಾಕೋಬನು ತಿಳಿಯಪಡಿಸಿದ್ದಾನೆ. ಅದು ಎಷ್ಟು ಅಪಾಯಕರವೋ ನಮ್ಗೆ ಅರ್ಥವಾದ್ರೆ ಅದನ್ನ ಹೇಗೆ ಸ್ವಾಧೀನ ಪಡಿಸ್ಕೊಳ್ಳಬೇಕು ಅಂತೇಳಿ ನಮ್ಗೆ ಗೊತ್ತಾಗ್ತದೆ. ಅದಕ್ಕಾಗಿ ಅದರ ಅಪಾಯದ ಬಗ್ಗೆ ಕೂಡ ತಿಳಿಸಿದ್ದಾನೆ. ಅದು ನಾವು ಆಡುವಂತ ಪ್ರತಿಯೊಂದು ಮಾತುಗೂ ಲೆಕ್ಕ ಇದೆ, ತೀರ್ಪಿದೆ, ಅದನ್ನು ನಾವು ನೋಡಿದ್ದೇವೆ. ಮತ್ತು ಅದು ತುಂಬಾ ಶಕ್ತಿಶಾಲಿ ಅಂತೇಳಿ ನಾವು ನೋಡಿದ್ದೇವೆ. ಮತ್ತು ಅದು ತುಂಬಾ ಅಪಾಯಕರವಾದದ್ದು ಮತ್ತು ಅದು ಅಸ್ಥಿರವಾದದ್ದು ಅಂತೇಳಿ ನಾವು ಕಳೆದ ವಾರದಲ್ಲಿ ನಮ್ಮ ನಾಲಿಗೆ, ಅದರಿಂದ ಆಗುವಂತ ಅನಾಹುತಿಗಳು, ನಷ್ಟ ಕಷ್ಟಗಳು ನಾವು ದೇವರ ವಾಕ್ಯದಿಂದ ಕೇಳಿಸಿಕೊಂಡಿದ್ದೇವೆ. ನಾವು ಮಾತಾಡುವಂತ ಮಾತುಗಳು ಬಹು ಜಾಗೃತಿಯಿಂದ ಇರಬೇಕು. ನಾವು ಆಡುವಂತ ಪ್ರತಿಯೊಂದು ಮಾತಿಗೂ ಲೆಕ್ಕವಿದೆ, ದೇವರು ಕೇಳ್ತಾನೆ, ತಕ್ಕ ಉತ್ತರ ಕೊಡುವಂತವ್ರು ನಾವಾಗಿರಬೇಕು. ಆದ್ರೆ ಈಗ ಆತನು ಮತ್ತೊಂದು ಭಾಗಕ್ಕೆ ಆತನು ಬರ್ತಾ ಇದ್ದಾನೆ. ನಾಲಿಗೆಯ ವಿಷಯದಲ್ಲಿ, ಮಾತುಗಳ ವಿಷಯದಲ್ಲಿ ಆತನು ಮಾತಾಡಿ ಈಗ 13ನೇ ವಚನದಿಂದ 18ನೇ ವಚನದವರೆಗೂ ಆತನು ಒಬ್ಬ ವ್ಯಕ್ತಿಯ ಪ್ರವರ್ತನೆ ಬಗ್ಗೆ ಆತನು ವಿವರಿಸ್ತಾ ಇದ್ದಾನೆ. ಒಬ್ಬ ವ್ಯಕ್ತಿ ಹೇಗಿರಬೇಕು, ಇಲ್ಲ ಆತನು ಹೇಗೆ ಪ್ರವರ್ತಿಸಬೇಕು, ಆತನ ಪ್ರವರ್ತನೆ ಬಗ್ಗೆ ಆತನು ಮಾಡಿದ್ದಾನೆ. ಒಂದು ವೇಳೆ ಅಲ್ಲಿ ಒಂದು ಪ್ರಶ್ನೆ ಕೇಳ್ತಾನಲ್ಲ, ನಮ್ಮಲ್ಲಿ ಜ್ಞಾನಿಯು ಬುದ್ಧಿವಂತನು ಯಾರು? ಈಗ ನಾನು ಜ್ಞಾನವಂತನು ಬುದ್ಧಿವಂತನು ಅಂತ ಹೇಳಿಕೊಂಡ್ರೆ ಯಾಕೋಬನು ಹೇಳುವಂಥದ್ದು ಯಾರು ಅಂತ ಪ್ರಶ್ನೆ. ಅಂತವನ್ನು ಏನ್ ಮಾಡ್ಬೇಕು? ಯೋಗ್ಯವಾಗಿ ನಡ್ಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಫಲವನ್ನು ತೋರಿಸಿರಿ. ಅಂದ್ರೆ ಇಲ್ಲಿ ಯಾಕೋಬನು ಹೇಳುವಂತ ಮಾತು, ನಾನು ಜ್ಞಾನವಂತನು, ನಾನು ಬುದ್ಧಿವಂತನು ಅಂತ ಹೇಳಿಕೊಳ್ಳುವುದು ದೊಡ್ಡ ವಿಷಯ ಅಲ್ಲ, ಎಷ್ಟು ಬೇಕಾದ್ರೂ ಹೇಳಿಕೊಳ್ಳಬಹುದು. ಆದ್ರೆ ಯಾಕೋಬನು ಕೇಳುವಂಥದ್ದು, ನಮ್ಮಲ್ಲಿ ಯಾವನಾದರೂ, ಅರ್ಥ ಆಯ್ತಾ? ಒಂದು ವೇಳೆ ಜ್ಞಾನವಂತರು ಇಲ್ಲ ಬುದ್ಧಿವಂತರಾಗಿದ್ರೆ ಅದು ಹೇಗೆ ತೋರಿಸ್ಬೇಕಂತೆ?
ಯೋಗ್ಯವಾಗಿ ನಡ್ಕೊಂಡು ಪ್ರವಕ್ತನದಿಂದ, ಮಾತುಗಳಿಂದಲ್ಲ. ಈಗ ಮಾತುಗಳನ್ನು ಬದಲಾಯಿಸಿ ಪ್ರವಕ್ತನಿಗೆ ಬರ್ತಾ ಇದೆ. ಯೋಗ್ಯವಾಗಿ ನಡ್ಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಫಲವನ್ನು ತೋರಿಸಬೇಕು ಅಂತ. ಅದಕ್ಕಾಗಿ ಪ್ರಿಯರೇ, ಒಬ್ಬ ವ್ಯಕ್ತಿ ಹೇಗೆ ಅವನು ಜ್ಞಾನವಂತನ ಜ್ಞಾನಹೀನನ ಅನ್ನುವಂಥದ್ದು ಅವನ ಪ್ರವರ್ತನೆಯಿಂದ ಗೊತ್ತಾಗ್ತದೆ. ಅವನು ಎಷ್ಟು ಜ್ಞಾನವಂತನು, ಇಲ್ಲ ಅವನು ಎಷ್ಟು ಬುದ್ಧಿವಂತನು, ಇಲ್ಲಾಂದ್ರೆ ಅವನು ಎಷ್ಟು ಬುದ್ಧಿಹೀನನಂತೇಳಿ ನಮ್ಗೆ ಹೆಂಗ್ ಗೊತ್ತಾಗ್ತದೆ? ಅವನು ನಡ್ಕೊಂಡುವಂತ ರೀತಿಯಲ್ಲಿ ಯಾವ ರೀತಿಯಾಗಿ ನಡೀತಾ ಇದ್ದಾನೆ, ಯಾವ ರೀತಿಯಾಗಿ ಪ್ರವರ್ತಿಸ್ತಾ ಇದ್ದಾನೆ ಅಂತೇಳಿ ಅವನ ಪ್ರವರ್ತನದಿಂದ, ನಡತೆಯಿಂದ ಅರ್ಥವಾಗ್ತದೆ. ಅದನ್ನು ಯಾಕೋಬ ನೀವು ತಕ್ಕ ಇಲ್ಲ ಯೋಗ್ಯವಾಗಿ ನಡ್ಕೊಂಡು ಅದರ ಫಲವನ್ನು ನೀವು ತೋರಿಸಬೇಕು ಅಂತೇಳಿ ಯಾಕೋಬನು ಈ ಜ್ಞಾನದ ವಿಚಾರದಲ್ಲಿ ಆತನು ಮಾತಾಡ್ತಿದ್ದಾನೆ. ಅದಕ್ಕಾಗಿ ಪ್ರಿಯರೇ, ಈ ಜ್ಞಾನ ಅನ್ನುವಂಥದ್ದು ಎಲ್ಲರಿಗೆ ಬೇಕಾಗಿರುವಂಥದ್ದು. ಎಲ್ಲರೂ ಕೂಡ ಅದಕ್ಕಾಗಿ ಕಷ್ಟಪಡ್ತಾರೆ ಮತ್ತು ದುಡ್ಡು ಕೊಟ್ಟು ಅದಕ್ಕಾಗಿ ಎಷ್ಟೋ ಖರ್ಚು ಮಾಡಿ ಆ ಜ್ಞಾನವನ್ನು ಪಡ್ಕೊಳ್ಳಬೇಕಂತೇಳಿ ಆಶೆ ಪಡ್ತಾರೆ. ಜ್ಞಾನ ಇರುವಂಥದ್ದು ಒಳ್ಳೇದೆ. ಆದರೆ ಇಲ್ಲಿ ಯಾಕೋಬನು ಲೋಕದಲ್ಲಿ ಅನೇಕ ರೀತಿಯಂತ ಜ್ಞಾನಗಳಿದ್ದರೂ ಕೂಡ ಇಲ್ಲಿ ಈ ವಾಕ್ಯ ಭಾಗದಲ್ಲಿ, ದೇವರ ವಾಕ್ಯದಲ್ಲಿ 2 ರೀತಿಯಾದಂತ ಜ್ಞಾನದ ಬಗ್ಗೆ ಆತನು ವಿವರಣೆ ಮಾಡ್ತಾನೆ. 2 ರೀತಿಯಾದಂತ ಜ್ಞಾನದ ಬಗ್ಗೆ ವಿವರಣೆ ಮಾಡ್ತಾನೆ. ಅದರ ಫಲ, ಆ ಜ್ಞಾನ 2 ರೀತಿಯಾದ ಜ್ಞಾನ ಮತ್ತು ಅದರ ಫಲ ಬಗ್ಗೆ, ಅದು ಫಲಿತಾಂಶದ ಬಗ್ಗೆ ಆತನು ಇಲ್ಲಿ ವಿವರಣೆ ಮಾಡ್ತಾನೆ. ಯಾವ ಜ್ಞಾನ? ಒಂದು ಭೌತಿಕ ಸಂಬಂಧವಾದಂತ ಜ್ಞಾನದ ಬಗ್ಗೆ ಮಾತಾಡ್ತಾನೆ. ಅಂದ್ರೆ ಭೂ ಸಂಬಂಧವಂತ ಜ್ಞಾನ, ಭೌತಿಕವಾದಂತ ಜ್ಞಾನದ ಬಗ್ಗೆ ಮಾತಾಡ್ತಾನೆ. 2 ಪರ ಸಂಬಂಧವಾದಂತ ಜ್ಞಾನದ ಬಗ್ಗೆ ಕೂಡ ಮಾತಾಡ್ತಾನೆ. ಈಗ ನಾನು ಭೂ ಸಂಬಂಧವಾದಂತ ಜ್ಞಾನಿಯಾಗಿದ್ದೇನಾ, ಇಲ್ಲ ಪರ ಸಂಬಂಧವಾದಂತ ಜ್ಞಾನಿಯಾಗಿದ್ದೇನಾ ಅನ್ನುವಂಥದ್ದು ಎಲ್ಲಿ ಗೊತ್ತಾಗ್ತದೆ? ನಾನು ನಡೆಯುವಂತ ನಡತೆಯಿಂದ, ನನ್ನ ಪ್ರವಕ್ತನಿಂದ ಗೊತ್ತಾಗ್ತದೆ ನಾನು ಈ ಭೂ ಸಂಬಂಧಕ್ಕೆ ಈ ಭೂಮಿಗೆ ಸಂಬಂಧಪಟ್ಟವನ, ಇಲ್ಲ ಭೂ ಸಂಬಂಧ ಜ್ಞಾನವನ್ನು ಹೊಂದಿದ್ದೇನಾ, ಇಲ್ಲ ಪರ ಸಂಬಂಧ ಜ್ಞಾನವನ್ನು ಹೊಂದಿದ್ದೇನೆ ಅಂತೇಳಿ ನನ್ನ ಯೋಗ್ಯವಾದ ನಡತೆಯಿಂದ, ನನ್ನ ಪ್ರವಕ್ತನೆಯಿಂದ ಅದು ಜನರಿಗೆ ಅರ್ಥವಾಗ್ತದೆ. ನಾನು ಹೇಳುವುದಲ್ಲ, ಹೇಳಿಕೊಳ್ಳಬೇಕಾದ್ರೆ ಎಷ್ಟು ಬೇಕಾದ್ರೂ ಹೇಳಿಕೊಳ್ಳಬಹುದು. ಆದ್ರೆ ನನ್ನ ನಡತೆಯಿಂದ ಗೊತ್ತಾಗ್ತದೆ ಇವನು ಜ್ಞಾನವಂತನು, ಇಲ್ಲ ಇವನು ಬುದ್ಧಿವಂತನು, ಇಲ್ಲಾಂದ್ರೆ ಇವನು ಬುದ್ಧಿಹೀನನು ಅಂತೇಳಿ ಗೊತ್ತಾಗ್ತದೆ. ಅದಕ್ಕಾಗಿ ಯಾಕೋಬನು ಯೋಗ್ಯ ನಡತೆಯಿಂದ ಕನಕ ತೋರಿಸ್ರಿ, ನೀವು ಭೂ ಸಂಬಂಧ ಜ್ಞಾನಕ್ಕೆ ಸಂಬಂಧಪಟ್ಟವರ, ಇಲ್ಲ ನಿಮ್ಮಲ್ಲಿ ಪರಸಂಬಂಧ ಜ್ಞಾನ ಇದೆ ಅಂತೇಳಿ ಆತನು ಈ ವಚನ ಭಾಗದಲ್ಲಿ ಅದರ ವಿಷಯಗಳನ್ನು, ಭೂ ಸಂಬಂಧ ಜ್ಞಾನ ಏನು ಮಾಡ್ತದೆ ಮತ್ತು ಅದರಿಂದ ಏನು ಫಲಿತಾಂಶ ಸಿಗ್ತದೆ, ಅದು ಕೊಡುವಂತ ಫಲವೇನಂತ ತಿಳಿಸಿದ್ದಾನೆ. ಪರಸಂಬಂಧ ಜ್ಞಾನ, ಅದರಿಂದ ಸಿಗುವಂತ ಫಲಿತಾಂಶಗಳು, ಅದರ ಗುಣಲಕ್ಷಣ ಬಗ್ಗೆ ಆತನು ಮಾತಾಡ್ತಾನೆ. ಮತ್ತು 1ನೇ ಅಧ್ಯಾಯದಲ್ಲಿ ಕೂಡ ಆ ಜ್ಞಾನದ ಬಗ್ಗೆ ಮಾತಾಡ್ತಾನೆ. 1ನೇ ವಚನದಲ್ಲಿ, ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ. ನಾವು ಕಳೆದ ಸಾರಿ ಅದನ್ನು ಆಲೋಚನೆ ಮಾಡ್ತೇವೆ. ನಮ್ಮ ಶ್ರಮೆಗಳನ್ನು ಸಹಿಸಿಕೊಳ್ಳಬೇಕಾದರೆ, ಶ್ರಮೆಗಳನ್ನು ನಾವು ಸ್ಥಿರವಾಗಿ ನಿಲ್ಲಬೇಕಾದ್ರೆ ದೈವಿಕವಾದಂತ ಜ್ಞಾನವು ನಮಗೆ ಬೇಕು ಅಂತ. ಅಲ್ಲಿ 3 ವಿಷಯಗಳು ನಾವು ಕೇಳಿಸ್ಕೊಂಡಿದ್ದೇವೆ. ಜ್ಞಾನದ ಒಂದು ಅವಶ್ಯಕತೆ, ಒಬ್ಬ ವ್ಯಕ್ತಿಗೆ ಜ್ಞಾನ ಯಾಕೆ ಬೇಕು ಅಂತೇಳಿ ನಾವಲ್ಲಿ 1ನೇ ಅಧ್ಯಾಯದಲ್ಲಿ ಕೇಳಿಸ್ಕೊಂಡಿದ್ದೇವೆ. 2, ಆ ಜ್ಞಾನವು ಎಲ್ಲಿ ಸಿಗ್ತದೆ, ಜ್ಞಾನವು ಸಿಗುವಂತ ಸ್ಥಳವನ್ನು ಕೂಡ ನಾವು ಆಲೋಚನೆ ಮಾಡಿದ್ದೇವೆ. 3, ಆ ಜ್ಞಾನವನ್ನು ಹೊಂದಿಕೊಳ್ಳುವಂತ ಮಾರ್ಗದ ಬಗ್ಗೆ ಕೂಡ ನಾವು 1ನೇ ಅಧ್ಯಾಯದಲ್ಲಿ ಆಲೋಚನೆ ಮಾಡಿದ್ವಿ. ಒಬ್ಬ ವ್ಯಕ್ತಿಗೆ ಜ್ಞಾನದ ಒಂದು ಅವಶ್ಯಕತೆ ಏನು, ಅದು ಎಲ್ಲಿ ಸಿಗ್ತದೆ, ಅದು ಹೇಗೆ ಹೊಂದಿಕೊಳ್ಳಬೇಕಂತೇಳಿ 1ನೇ ಅಧ್ಯಾಯದಲ್ಲಿ ಆ ವಿಷಯವನ್ನು ಆಲೋಚನೆ ಮಾಡಿದ್ದೇವೆ. ಆದ್ರೆ ಇಲ್ಲಿ ನಾನು, ಇಲ್ಲ ನಮ್ಮಲ್ಲಿ, ಇಲ್ಲ ನಿಮ್ಮಲ್ಲಿ ಜ್ಞಾನಿಯು ಬುದ್ಧಿವಂತನು ಯಾರು ಅನ್ನುವಂಥ ಪ್ರಶ್ನೆ ಬರುವಾಗ ಅವನು ಹೇಗೆ ತೋರಿಸಬೇಕು ಅನ್ನುವಂಥದ್ದು ಪ್ರಾಮುಖ್ಯವಾದ ಪ್ರಶ್ನೆ. ಯೋಗ್ಯವಾಗಿ ನಡಕೊಂಡು ಜ್ಞಾನದ ಸ್ವಭಾವ, ಅದರ ಗುಣಲಕ್ಷಣಗಳು, ಅದರ ಕೊಡುವಂತ ಫಲಿತಾಂಶದ ಬಗ್ಗೆ ನಾವು ಇವತ್ತು ಆಲೋಚನೆ ಮಾಡೋಣ. ನೋಡಿ, 15ನೇ ವಚನದಲ್ಲಿ ಆತನ ಹೇಳ್ತಾನೆ, ಅದು ಮೇಲಿನಿಂದ ಬಂದ ಜ್ಞಾನವಲ್ಲ, ಅದು ಭೂ ಸಂಬಂಧವಾದದ್ದು, ಪ್ರಾಕೃತ ಭಾವವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಈ ಜ್ಞಾನದ ಒಂದು ಮೂಲ ಇದು ಎಲ್ಲಿಂದ ಬರ್ತದೆ? ಅದು ಮೇಲಿನಿಂದ ಬರುವಂತ ಜ್ಞಾನವಲ್ಲ, ಪರಸಂಬಂಧವಂತ ಜ್ಞಾನವಲ್ಲ. ಅದು ಇಲ್ಲಿ ಈ ಭೂಮಿಗೆ ಭೂ ಸಂಬಂಧವಂತ ಜ್ಞಾನ. 3 ಪದಗಳನ್ನು ಉಪಯೋಗಿಸಿದ್ದಾನೆ: ಭೂ ಸಂಬಂಧವಂತ ಜ್ಞಾನ, ಮತ್ತು ಪ್ರಾಕೃತ ಸಂಬಂಧವಂತ ಜ್ಞಾನ, ಮತ್ತು ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಈ 3 ಕೂಡ ನಾವೇನ್ ಮಾಡ್ತೇವೆ? ಈ ಭೌತಿಕ ಸಂಬಂಧದ ಜ್ಞಾನ ಅಂತೇಳಿ ನಾವು ಕರಿತೇವೆ. ಅದರ ಸ್ವಭಾವ ಏನು ನಾವು ಆಲೋಚನೆ ಮಾಡ್ತೇವೆ.
ಮೊದಲು ಈ ಭೂ ಸಂಬಂಧ ಜ್ಞಾನ ಇದು ಎಲ್ಲಿಂದ ಬರ್ತದೆ? ಅದು ಮೇಲಿನಿಂದ ಬರುವುದಿಲ್ಲ, ಈ ಭೂಲೋಕದಲ್ಲೇ ಇಲ್ಲೇ ಇರುವಂತದ್ದು. ಅದಕ್ಕಾಗಿ ಭೂ ಸಂಬಂಧದ ಜ್ಞಾನ. ಅದಕ್ಕಾಗಿ ನೋಡಿ ಅದರ ಸ್ವಭಾವವೇನು, ಅದು ಏನು ಮಾಡ್ತದೆ ಅಂತೇಳಿ ಒಂದು ವಚನವನ್ನು ನಾವು ಓದ್ಕೊಳ್ಳೋಣ. ಭೂ ಸಂಬಂಧ ಜ್ಞಾನ, ಅದರ ಸ್ವಭಾವ. ಆದಿಕಾಂಡ ಪುಸ್ತಕ 11ನೇ ಅಧ್ಯಾಯ 2ನೇ ವಚನ, ಇಲ್ಲ 1ನೇ ವಚನ ಓದ್ಬೋದು. ಲೋಕದವರೆಲ್ಲರಿಗೂ ಒಂದೇ ಭಾಷೆ ಇತ್ತು, ಭಾಷಾ ಭೇದವೇ ಏನಿರಲಿಲ್ಲ. ಅವರು ಪೂರ್ವ ದಿಕ್ಕಿಗೆ ಮುಂದೆ ಮುಂದೆ ಪ್ರಯಾಣ ಮಾಡುತ್ತಿರುವಾಗ ಶಿನಾರು ದೇಶದಲ್ಲಿ ಬಯಲು ಸೀಮೆ ಸಿಕ್ಕಲು ಅಲ್ಲೇ ವಾಸ ಮಾಡಿಕೊಂಡು ತಮ್ಮೊಳಗೆ ಬನ್ನಿ, ಒಳ್ಳೊಳ್ಳೆ ಸುಟ್ಟು ಇಟಿಗೆಗಳನ್ನು ಮಾಡೋಣ, ಒಂದು ಪಟ್ಟಣವನ್ನು, ಆಕಾಶವನ್ನು ಮುಟ್ಟುವ ಗೋಪುರವನ್ನು ಕಟ್ಟಿ ದೊಡ್ಡ ಹೆಸರನ್ನು ಪಡೆಯೋಣ. ಹೀಗೆ ಮಾಡಿದರೆ ಭೂಮಿ ಮೇಲೆಲ್ಲ ಚದುರುವುದಕ್ಕೆ ಆಸ್ಪದವಾಗುವುದಿಲ್ಲ ಅಂದುಕೊಂಡರು. ಪ್ರೇರೆ, ಇಲ್ಲಿ ನಾವು ಗಮನಿಸುವಾಗ ಈ ಭೂ ಸಂಬಂಧ ಜ್ಞಾನ ಏನು ಮಾಡ್ತದೆ ಅಂದ್ರೆ, ಈ ಭೂ ಸಂಬಂಧ ಜ್ಞಾನ ಮಾಡುವಂತ ಅಂತಂದ್ರೆ ದೇವರ ಚಿತ್ತಕ್ಕೆ ವ್ಯತಿರೇಕವಾಗಿ ಪ್ರವರ್ತಿಸ್ತದೆ. ಮೊದಲ ವಿಷಯ, ಭೂ ಸಂಬಂಧದ ಜ್ಞಾನದ ಸ್ವಭಾವ ಏನಂತಂದ್ರೆ ಇದು ದೇವರ ಚಿತ್ತಕ್ಕೆ ಒಳಪಡುವುದಿಲ್ಲ. ಇಲ್ಲಿ ನಾವು ಓದಿರಂತ ವಾಕ್ಯ ಭಾಗದಲ್ಲಿ ದೇವರ ಚಿತ್ತವೇನು? ಇವರು ಭೂಲೋಕದ ಎಲ್ಲ ಕಡೆ ಚದರಿಸಲ್ಪಡಬೇಕು, ಎಲ್ಲ ಕಡೆ ಸಂಚರಿಸಬೇಕು, ಎಲ್ಲವನ್ನು ಸ್ವಾಧೀನ ಮಾಡಿಕೊಳ್ಳಬೇಕು. ಇದು ದೇವರ ಚಿತ್ತ. ಆದ್ರೆ ಇವ್ರೇನ್ ಮಾಡ್ತಿದ್ದಾರೆ, ನಾವೆಲ್ಲ ಕಡೆ ಚದರಿ ಹೋಗ್ಬೇಕಂತ ಅವಶ್ಯಕತೆ ಇಲ್ಲ, ಇಲ್ಲೇ ಇರೋಣ, ಇಲ್ಲೇ ವಾಸ ಮಾಡಿಕೊಂಡು ನಾವು ತಮ್ಮೊಳಗೆ ಒಳ್ಳೆ ಸುಟ್ಟೇಟಿಗಳು ಮಾಡಿ ದೊಡ್ಡ ಪಟ್ಟಣವನ್ನು, ಇಲ್ಲ ಆಕಾಶವನ್ನು ಮುಟ್ಟುವ ಗೋಪುರವನ್ನು ಕಟ್ಟೋಣ. ಇಲ್ಲಿ ಇವರು ಭೂ ಸಂಬಂಧ ಜ್ಞಾನ ಏನಂತಂದ್ರೆ ದೇವರ ಚಿತ್ತ ಒಂದು ಹೇಳಿದರೆ ಇವರು ತಮ್ಮ ಸ್ವಂತ ಇಷ್ಟದ ಪ್ರಕಾರವಾಗಿ ಇವರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಯಾವಾಗಲೂ ಕೂಡ ಈ ಭೂ ಸಂಬಂಧ ಜ್ಞಾನ ದೇವರ ಚಿತ್ತಕ್ಕೆ ಒಳಪಡುವುದಿಲ್ಲ. ದೇವರ ಚಿತ್ತವು ಒಂದನ್ನು ಬಯಸ್ತಾ ಇದ್ರೆ ಇವರು ಮತ್ತೊಂದನ್ನು ಬಯಸ್ತಾ ಇರ್ತಾರೆ, ದೇವರ ಚಿತ್ತಕ್ಕೆ ವಿಧೇಯರಾಗುವುದಿಲ್ಲ. ಮತ್ತಿನ್ನೊಂದು, ಈ ಭೂ ಸಂಬಂಧ ಜ್ಞಾನ ಏನ್ ಮಾಡ್ತಂದ್ರೆ ಹೆಸರನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡ್ತದೆ. ಅಲ್ಲಿ ಹೇಳ್ತಾನಲ್ಲ, ಹೆಸರನ್ನು ಪಡೆಯೋಣ. ಒಂದು ದೇವರ ಚಿತ್ತಕ್ಕೆ ವ್ಯತಿರೇಕವಾಗಿ ಪ್ರವರ್ತಿಸುವಂಥದ್ದು. 2, ಈ ಲೋಕದಲ್ಲಿ ಒಳ್ಳೆ ಹೆಸರನ್ನು ಪಡೆಯಬೇಕು, ಒಳ್ಳೆ ಹೆಸರು, ಸ್ಥಾನ ಮಾನಗಳು ಬರಬೇಕಂತ ಹೇಳಿ ಆಶೆ ಪಡುವಂಥದ್ದು. ಆಮೇಲೆ 3ನೇದಾಗಿ, ಇದು ದೇವರ ಮೇಲೆ ಆತುಕೊಳ್ಳುವುದಿಲ್ಲ. ಭೂ ಸಂಬಂಧ ಜ್ಞಾನದ ಸ್ವಭಾವ ಏನಂತಂದ್ರೆ ದೇವರ ಚಿತ್ತಕ್ಕೆ ಒಳಪಡುವುದಿಲ್ಲ, ತಮ್ಮ ಸ್ವಂತ ಇಷ್ಟಾನುಸಾರವಾಗಿ, ತಮ್ಮ ಸ್ವಂತ ಆಲೋಚನೆ ಪ್ರಕಾರವಾಗಿ ಮಾಡುವಂಥದ್ದು ಭೂ ಸಂಬಂಧ ಜ್ಞಾನ, ಅದರ ಸ್ವಭಾವ. 2, ಈ ಲೋಕದಲ್ಲಿ ಒಳ್ಳೆ ಹೆಸರನ್ನು ಗಳಿಸ್ಬೇಕು, ಒಳ್ಳೆ ಹೆಸರನ್ನು ಪಡೆಯಬೇಕು, ಒಳ್ಳೆ ಸನ್ಮಾನ ಮಾಡಿಸ್ಕೊಳ್ಬೇಕು ಅಂತೇಳಿ ಅದು ಆಶೆ ಪಡ್ತದೆ. 3ನೇದಾಗಿ, ದೇವರ ಮೇಲೆ ಅದು ಆತುಕೊಳ್ಳುವುದಿಲ್ಲ, ಸ್ವಂತ ಶಕ್ತಿ ಮೇಲೆ ಆತುಕೊಳ್ಳುತ್ತದೆ, ಸ್ವಂತ ಬಲದ ಮೇಲೆ ಆತುಕೊಳ್ಳುತ್ತದೆ. ದೇವರನ್ನು ಆಲೋಚಿಸದೆ, ದೇವರ ಮೇಲೆ ಆತುಕೊಳ್ಳದೆ ತಮ್ಮ ಮೇಲೆ ತಾವೇ ಆತುಕೊಂಡು ಕಾರ್ಯಗಳನ್ನು ಮಾಡುವಂಥದ್ದು ಭೂ ಸಂಬಂಧದ ಜ್ಞಾನ. ಅರ್ಥ ಆಯ್ತಾ? ಅದು ಭೂ ಸಂಬಂಧ ಜ್ಞಾನ ಏನು ಮಾಡ್ತದೆ, ಅದು ಸ್ವಭಾವ ಏನಂತಂದ್ರೆ ದೇವರ ಚಿತ್ತಕ್ಕೆ ಯಾವಾಗಲೂ ವ್ಯತಿರೇಕವಾಗಿಯೇ ಇರ್ತದೆ, ದೇವರ ಚಿತ್ತವನ್ನು ಮಾಡುವುದಿಲ್ಲ. ಮತ್ತು ಬದಲಾಗಿ ಈ ಭೂ ಸಂಬಂಧ ಹೆಸರಿಗಾಗಿ ಪ್ರಯತ್ನ ಮಾಡ್ತದೆ, ಒಳ್ಳೆ ಹೆಸರನ್ನು ಪಡ್ಕೊಳ್ಬೇಕು, ಒಳ್ಳೆ ಹೆಸರನ್ನು ಪ್ರಖ್ಯಾತನ ತರಬೇಕಂತೇಳಿ ಪ್ರಯತ್ನ ಮಾಡುವಂಥದ್ದು. ದೇವರ ಮೇಲೆ ಆತುಕೊಳ್ಳುವುದಿಲ್ಲ. ಇಂತಹ ಜ್ಞಾನ ನಿಲ್ಲುವುದಿಲ್ಲ ಪ್ರಿಯರೇ. ಈ ಭೂ ಸಂಬಂಧದ ಜ್ಞಾನ ಮುಂದುವರಿಲಿಕ್ಕೆ ಆಗುವುದಿಲ್ಲ. ನಾವಿಲ್ಲಿ ಓದ್ತೀವಲ್ಲ, ಇವರು ಆಲೋಚನೆ ಮಾಡಿದ್ರು, ಇಲ್ಲೇ ವಾಸ ಮಾಡೋಣ, ದೇವರ ಚಿತ್ತ ಏನು, ಎಲ್ಲ ಕಡೆ ಚದರ್ಬೇಕು, ನೀವು ಭೂಮಿಯಲ್ಲೆಲ್ಲ ಚದುರು ಹೋಗ್ಬೇಕು ಅಂತ ದೇವರು. ಆದ್ರೆ ಅವ್ರ ಆಲೋಚನೆಯನ್ನು ಇಲ್ಲೇ ವಾಸ ಮಾಡೋಣ, ಒಳ್ಳೊಳ್ಳೆ ಗೋಪುರ ಪಟ್ಟಣಗಳು ಕಟ್ಟಿಕೊಂಡು ಹೆಸರನ್ನು ಪಡೆಯೋಣ, ಭೂಮಿ ಮೇಲೆಲ್ಲ ಚದುರು ಹೋಗೋದಕ್ಕೆ ಆಸ್ಪದ ಬೇಡ, ನಾವ್ ಇಲ್ಲೇ ಇದ್ ಬಿಡ ಅಂತ ಹೇಳ್ತಾನೆ. ಆದ್ರೆ 8ನೇ ವಚನದಲ್ಲಿ ಏನಾಯ್ತು? ಹಾಗೆ ಮಾಡಿ ಯೆಹೋವನು ಅವರನ್ನು ಅಲ್ಲಿಂದ ಭೂಲೋಕದಲ್ಲೆಲ್ಲ ಚದರಿಸಿದನು, ಅವರ ಆ ಪಟ್ಟಣ ಕಟ್ಟುವುದನ್ನು ನಿಲ್ಲಿಸಿಬಿಟ್ರು. ಅದು ದೇವರು ಏನ್ ಮಾಡಿದ್ದಾನೆ, ಅದು ಮುಂದುವರಿಲಿಕ್ಕೆ ಬಿಡ್ಲಿಲ್ಲ. ಭೂ ಸಂಬಂಧ ಜ್ಞಾನ ಮುಂದುವರಿಲಿಕ್ಕೆ ಬಿಡಲಿಲ್ಲ, ಅದು ನಿಂತು ಹೋಗ್ತದೆ ಸ್ವಲ್ಪ ಕಾಲ ಮಾತ್ರ. ಅದಕ್ಕಾಗಿ ಅವರ ಪಟ್ಟಣವನ್ನು ನಿಲ್ಲಿಸಿ ಮತ್ತೆ ಅವ್ರೇನಾದ್ರು ಚದರಿಸಲ್ಪಟ್ರು. ಅದಕ್ಕಾಗಿ ಆ ಭೂ ಸಂಬಂಧ ಜ್ಞಾನ ಏನು ಮಾಡ್ತದೆ, ದೇವರ ಚಿತ್ತಕ್ಕೆ ವ್ಯತಿರೇಕವಾಗಿರ್ತದೆ ಮತ್ತು ಹೆಸರನ್ನು ಸಂಪಾದಿಸಲು ಪ್ರಯತ್ನ ಮಾಡ್ತದೆ ಮತ್ತು ದೇವರ ಮೇಲೆ ಆತುಕೊಳ್ಳುವುದಿಲ್ಲ. ಇಂಥ ಜ್ಞಾನ ಒಂದು ವೇಳೆ ನಮ್ಮಲ್ಲಿದ್ದರೆ ಇದು
ಮುಂದುವರಿಲಿಕ್ಕೆ ಆಗುವುದಿಲ್ಲ. ಇದರಿಂದ ನಾವು ಸಂಪೂರ್ಣವಾಗಿ ಜಯ ಗಳಿಸ್ಲಿಕ್ಕೆ ಮಧ್ಯದಲ್ಲಿ ನಿಂತು ಹೋಗ್ತದೆ. ಅದಕ್ಕಾಗಿ ನಾವು ಇಂಥ ಜ್ಞಾನವನ್ನು ನಾವು ಆಶ್ರಯಿಸಿಕೊಳ್ಳಬಾರದು. ಒಂದು ವೇಳೆ ಇಂಥ ಜ್ಞಾನ ನಮ್ಗೆ ಹೆಂಗ್ ಗೊತ್ತಾಗ್ತದೆ? ನಾನು ಇಂಥ ಭೂಸಮಂತ ಜ್ಞಾನ ನನ್ನ ಪ್ರವಕ್ತನಲ್ಲಿ ಗೊತ್ತಾಗ್ತದೆ. ಅನುದಿನವೂ ನನ್ನ ಜೀವನದಲ್ಲಿ ದೇವರ ಚಿತ್ತವು ಏನಿದೆ ಅದನ್ನ ಗ್ರಹಿಸಿಕೊಳ್ಳದೆ ನನ್ನ ಇಷ್ಟಾನುಸಾರವಾಗಿ ನಾನು ಜೀವಿಸ್ತಾ ಇದ್ದಾಗ, ನನ್ನ ಹೆಸರಿಗಾಗಿ ನಾನು ಜೀವಿಸ್ತಾ ಇದ್ದಾಗ ಏನಾಗ್ತದೆ? ಇವನು ಭೂಸಮಂತ ಜ್ಞಾನಿ ಅಂತ ಅರ್ಥವಾಗ್ತದೆ. ಅದಕ್ಕಾಗಿ ಅದು ಮುಂದುವರಿಯುವುದಿಲ್ಲ. ಆಮೇಲೆ ಎರಡನೇದು ಹೇಳ್ತಾನಲ್ಲ, ಒಂದು ಭೂಸಮಂತ ಜ್ಞಾನ, ಅದ್ರ 3 ಕಾರ್ಯಗಳು ನೋಡಿದ್ವಿ. ಅದು ದೇವರ ಚಿತ್ತಕ್ಕೆ ವ್ಯತಿರೇಕವಾಗಿರ್ತದೆ, ಸ್ವಂತ ಹೆಸರಿಗಾಗಿ ಪ್ರಯತ್ನ ಮಾಡ್ತದೆ, ದೇವರ ಮೇಲೆ ಆತುಕೊಳ್ಳುವುದಿಲ್ಲ. ಆಮೇಲೆ ಎರಡನೇದಾಗಿ ಪ್ರಾಕೃತ ಭಾವವಾದದ್ದಲ್ಲ, ಪ್ರಾಕೃತ ಭಾವವಾದದ್ದು. ಇದೇನ್ ಮಾಡ್ತದೆ ಅಂದ್ರೆ, ನೋಡಿ ಒಂದು ಮಾತು ಓದೋಣ. ಇದರ ಸ್ವಭಾವ ಏನಂತಂದ್ರೆ, ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ, ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನದಲ್ಲಿ ಒಂದು ಮಾತು ಓದೋಣ. 14ನೇ ವಚನದಲ್ಲಿ, 2ನೇ ಅಧ್ಯಾಯ, ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ, ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತವೆ. ಇಲ್ಲಿ ಈ ಪ್ರಾಕೃತ ಮನುಷ್ಯನಿಲ್ಲ, ಪ್ರಾಕೃತ ಸಂಬಂಧ ಈ ಜ್ಞಾನವು ಏನ್ ಮಾಡ್ತದಂದ್ರೆ ದೇವರಾತ್ಮನ ವಿಷಯಗಳನ್ನು ಬೇಡವನ್ನುತ್ತಾನೆ. ದೇವರ ವಾಕ್ಯ, ದೇವರ ಆತ್ಮನ ವಿಷಯಗಳು ಇವನಿಗೆ ಬೇಕಾಗಿಲ್ಲ. ಮತ್ತು ಅವು ಅವನಿಗೆ ಹೆಂಗ್ ಕಾಣಿಸ್ತವೆ? ಹುಚ್ಚು ಮಾತುಗಳ ಕಾಣಿಸ್ತವೆ. ಯಾರಿಗೆ? ಈ ಪ್ರಾಕೃತ ಸಂಬಂಧವಂತ ಜ್ಞಾನವನ್ನು ಹೊಂದಿದವರಿಗೆ ದೇವರ ವಿಷಯಗಳು ಬೇಕಾಗಿಲ್ಲ, ಅವ್ರಿಗೆ ಅವು ಹುಚ್ಚು ಮಾತುಗಳ ಕಾಣಿಸಿಕೊಳ್ಳುತ್ತವೆ. ಅಷ್ಟು ಮಾತ್ರವಲ್ಲ, ಅದೇನ್ ಮಾಡ್ತದೆ? 3ನೇ ಅಧ್ಯಾಯ 4ನೇ ವಚನದಲ್ಲಿ ಏನ್ ಮಾಡ್ತದೆ? ಒಬ್ಬನು ನಾನು ಪೌಲನವನು ಎಂದು, ಮತ್ತೊಬ್ಬನು ನಾನು ಅಪೊಲ್ಲೋಸನವನೆಂದು ಹೇಳಿಕೊಳ್ಳುತ್ತಿರುವಾಗ ನೀವು ಕೇವಲ ನರಪ್ರಾಣಿಗಳಾಗಿದ್ದಿರಲ್ವೇ? ವಿಭಜನೆ ಮಾಡುತ್ತದೆ, ವಿಭೇದಗಳನ್ನು, ಡಿವೈಡನ್ನು ಮಾಡುವಂತ, ಪಾರ್ಶಾಲಿಟಿ ತೋರಿಸುವಂಥದ್ದು, ಪಕ್ಷಪಾತ ತೋರಿಸುವಂಥದ್ದು ಈ ಪ್ರಾಕೃತಿ ಸಂಬಂಧವಂತ ಜ್ಞಾನ. ಇದು ಕೂಡ ಈ ಭೂಲೋಕಕ್ಕೆ ಸಂಬಂಧ ಏನ್ ಮಾಡ್ತದೆ? ಅದು ದೇವರಾತ್ಮನ ವಿಷಯಗಳನ್ನು ಬೇಡ, ಆ ವಾಕ್ಯವು ಬೇಡ, ಆ ಸಂದೇಶ ಬೇಡ, ಆ ಆತ್ಮನ ನಡೆಸುವಿಕೆ ಬೇಡ ಅಂತ ಮಾತುಗಳು ಅವ್ರಿಗೆ ಹೇಗಿರ್ತವೆ? ಹುಚ್ಚು ಮಾತುಗಳು. ಏನಪ್ಪಾ ಇವ್ರು ಮಾತಾಡೋದು? ಯಾವಾಗ್ಲೂ ಪಾಪವು, ಪರಿಶುದ್ಧತೆ, ಪರಲೋಕ, ನರಕ ಇದ್ರ ಬಗ್ಗೆ ಮಾತಾಡ್ತಾರೆ. ಅವು ಅವ್ರಿಗೆ ಬರೀ ಹುಚ್ಚು ಮಾತಾಗಿ ಕಾಣಿಸ್ಕೊಳ್ತದೆ. ಯಾರಿಗೆ? ಈ ಪ್ರಾಕೃತ ಜ್ಞಾನ ಹೊಂದಂತ ದೇವರಾತ್ಮ ವಿಷಯಗಳು ಬೇಡ ಅನ್ನುತ್ತಾನೆ, ಮತ್ತು ಹುಚ್ಚು ಮಾತುಗಳಾಗ್ತವೆ. ಅಷ್ಟು ಮಾತ್ರವಲ್ಲ, ವ್ಯಕ್ತಿಗಳ ಮಧ್ಯದಲ್ಲಿ ಈ ಪಾರ್ಶಾಲಿಟಿ, ಈ ಪಕ್ಷ ಭೇದವನ್ನು ತರ್ತಾನೆ. ನಾನು ಇವನ ಪಕ್ಷದವನು, ನಾನು ಅವನ ಪಕ್ಷದವನು, ನಾವೆಲ್ಲರೂ ಒಂದು ಪಕ್ಷದವರು ಅಂತೇಳಿ ವಿಭೇದಗಳನ್ನು, ಸಭೆಗಳಲ್ಲಿ ವಿಭೇದಗಳನ್ನು ತರುವಂಥದ್ದು ಈ ಕೆಲಸವಾಗಿದೆ. ಅದಕ್ಕಾಗಿ ಇದರ ವಿಷಯದಲ್ಲಿ ಕೂಡ ನಾವು ಬಹಳಷ್ಟು ಎಚ್ಚರಿಕೆದಿಂದ ಇವತ್ತು ನಾವು ಇರುವಂತಹ ಸಭೆಗಳಲ್ಲಿ ದೇವರ ಆತ್ಮನ ವಿಷಯಗಳಿಗೆ ನಾವು ಎಷ್ಟು ಆಸಕ್ತಿ ತೋರಿಸ್ತಾ ಇದ್ದೇವೆ, ಅದನ್ನು ಎಷ್ಟು ಪ್ರೀತಿ ನಾವು ಸ್ವೀಕರಿಸ್ತಾ ಇದ್ದೇವೆ, ಮತ್ತು ಸಭೆಯಲ್ಲಿರುವಂತಹ ಐಕ್ಯತೆ ವಿಷಯದಲ್ಲಿ ನಾವು ಎಷ್ಟು ಆಸಕ್ತಿ ಉಳ್ಳವರಾಗಿದ್ದೇವೆ. ನಮ್ಮ ಪ್ರವಕ್ತನಿಗೆ ಗೊತ್ತಾಗ್ತದೆ ನಾನು ಏನು ಬಯಸ್ತಾ ಇದ್ದೇನೆ ಅಂತ. ನಾನು ಪ್ರಾಕೃತ ಜ್ಞಾನಕ್ಕೆ ಸಂಬಂಧಪಟ್ಟವನ, ಇಲ್ಲ ಭೌತಿಕವಾದಂತ ಜ್ಞಾನಕ್ಕೆ ಸಂಬಂಧಪಟ್ಟವನಂತೇಳಿ ನನ್ನ ನಡತೆಯಿಂದ ನನ್ನ ಪ್ರವಕ್ತನಿಗೆ ಗೊತ್ತಾಗ್ತದೆ. ಭೂಸಂಬಂಧದ ಜ್ಞಾನಿಯಾಗಿದ್ರೆ ಏನಾಗ್ತೇನೆ? ದೇವರ ಚಿತ್ತಕ್ಕೆ ವ್ಯತಿರೇಕವಾಗಿ ಜೀವಿಸ್ತೇನೆ, ನನ್ನ ಸ್ವಂತ ಹೆಸರಕ್ಕಾಗಿ ನಾನು ಪ್ರಯತ್ನ ಮಾಡ್ತೇನೆ, ಮತ್ತು ದೇವರ ಮೇಲೆ ಆತುಕೊಳ್ಳುವುದಿಲ್ಲ. ನನ್ನ ಶಕ್ತಿ, ನನ್ನ ಬಲ, ಇದರ ಮೇಲೆ ನಾನು ಆತುಕೊಳ್ಳುತ್ತೇನೆ. ಅದೆಲ್ಲಿ ಗೊತ್ತಾಗ್ತದೆ? ನನ್ನ ನಡವಳಿ, ನನ್ನ ಯೋಗ್ಯವಾದ ನಡತೆಯಲ್ಲಿ ಗೊತ್ತಾಗ್ತದೆ. ಈ ಪ್ರಾಕೃತ ಜ್ಞಾನ ಏನ್ ಮಾಡ್ತದೆ? ದೇವರ ವಿಷಯಗಳನ್ನು ಬೇಡವನ್ನುತ್ತದೆ, ವಿಷಯಗಳು ಬೇಕಾಗಿಲ್ಲ, ಅವು ಅವನ ಗುಚ್ಚು ಮಾತುಗಳಾಗ್ತವೆ. ಮತ್ತು ಮೂರನೇದಾಗಿ ಏನ್ ಮಾಡ್ತಾನೆ? ವ್ಯಕ್ತಿಗಳ ಮಧ್ಯದಲ್ಲಿ ವಿಭೇದವನ್ನು ಹುಟ್ಟಿಸಿ, ಭೇದಗಳನ್ನು ಮಾಡಿ, ಪಾರ್ಶಾಲಿಟಿಯನ್ನು ಅದು ಪ್ರೋತ್ಸಾಹಿಸುವಂತದ್ದಾಗಿದೆ. ಇಂಥ ಜ್ಞಾನವು ನಮ್ಮಲ್ಲಿರಬಾರದು. ಅದಕ್ಕಾಗಿ ಇದು ನಮ್ಮ ಪ್ರವಕ್ತನ ಗೊತ್ತಾಗ್ತದೆ. ನಾವು ಹೇಳಿಕೊಳ್ಳಬೇಕಂತ ಅವಶ್ಯಕತೆ ಇಲ್ಲ. ನಾನು ಅನುದಿನವೂ ಹೇಗೆ ಪ್ರವರ್ತಿಸ್ತಾ ಇದ್ದನೋ ಅದರಲ್ಲಿ ಅರ್ಥವಾಗ್ತದೆ ನಾನು ಯಾವುದಕ್ಕೆ ಸಂಬಂಧಪಟ್ಟವನು ಅಂತೇಳಿ. ಆಮೇಲೆ ಮೂರನೇದಾಗಿ ದೆವ್ವಗಳಿಗೆ ಸಂಬಂಧಪಟ್ಟದ್ದಲ್ಲ, ಯಾಕೋಬನ ಪತ್ರಿಕೆಯಲ್ಲಿ ಒಂದು ಭೌತಿಕವಾದ ಭೂ ಸಂಬಂಧವಾದದ್ದು, ಪ್ರಾಕೃತ ಭಾವವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಇದು ಮೇಲಿನಿಂದ ಬಂದಂತ ಜ್ಞಾನವಲ್ಲ, ಈ ಭೂಲೋಕದಿಂದ ಬಂದ ಜ್ಞಾನ. ಈ ದೆವ್ವಗಳಿಗೆ ಸಂಬಂಧಪಟ್ಟಂತ ಇದು ಏನ್ ಮಾಡ್ತದೆ ನೋಡೋಣ. ಒಂದು ಮಾತು, ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ, ಆದಿಕಾಂಡ ಪುಸ್ತಕ. ಈ ದೆವ್ವಗಳ ಜ್ಞಾನ, ದೆವ್ವಗಳಿಗೆ ಸಂಬಂಧಪಟ್ಟ ಜ್ಞಾನ ಏನ್ ಮಾಡ್ತದೆ? 3ನೇ ಅಧ್ಯಾಯ
1ನೇ ವಚನದಿಂದ 4ನೇ ವಚನವರೆಗೆ ನಾವು ಓದಬೇಕು. ಯೆಹೋವ ದೇವರು ಉಂಟು ಮಾಡಿದ ಎಲ್ಲ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದ್ದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀನು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು ಸ್ತ್ರೀಯು, ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ನೀವು ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. 4ನೇ ವಚನ ನೋಡಿ. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣುಗಳನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ ಒಳ್ಳೆದರ ಕೆಟ್ಟದರ ಭೇದವನ್ನು ಅರಿತವರಾಗುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತ್ತು. ಇಲ್ಲಿ ಈ ದೆವ್ವಗಳಿಗೆ ಸಂಬಂಧ ಜ್ಞಾನ ಏನಂತಂದ್ರೆ, ಇದು ಏನು ಮಾಡ್ತಂದ್ರೆ, ಮೊದಲನೇ ವಿಷಯ, ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಏನ್ ಮಾಡ್ತಂದ್ರೆ ಅನುಮಾನವನ್ನು ಹುಟ್ಟಿಸ್ತದೆ. ಇದು ನಿಜವಾ, ದೇವರು ಹೀಗೆ ಹೇಳಿದ್ದಾನ, ದೇವರು ಹೀಗೆ ಮಾಡಿದ್ದಾನ ಅಂತೇಳಿ ಮೊದಲು ಅವರ ಮನಸ್ಸಿನಲ್ಲಿ ಈ ದೆವ್ವಗಳಿಗೆ ಇರುವಂತ ಜ್ಞಾನ, ಇಲ್ಲ ದೆವ್ವಗಳ ಬೋಧನೆ, ಇಲ್ಲ ದೆವ್ವಗಳಿಗೆ ಸಂಬಂಧಪಟ್ಟ ಜ್ಞಾನ ಏನ್ ಮಾಡ್ತಂದ್ರೆ ಮೊದಲು ಅನುಮಾನವನ್ನು ಹುಟ್ಟಿಸ್ತದೆ, ಇದು ನಿಜಾನಾ ಅಂತ. 2, ಅವರಿಗೆ ಅಸಂತೃಪ್ತಿಯನ್ನು ಹುಟ್ಟಿಸ್ತದೆ. ಅದು ಈ ಜ್ಞಾನ ಅಂದ್ರೆ ದೇವರ ಕೊಟ್ಟದ್ರಲ್ಲಿ ತೃಪ್ತಿ ಪಡದೆ ಇನ್ನು ಬೇಕು, ಇನ್ನು ತಿನ್ನು, ನೀನ್ ದೇವರಂತ ಆಗ್ತಿ ಅಂತೇಳಿ ಅದೇನ್ ಮಾಡ್ತಾ ಅಸಂತೃಪ್ತಿಯನ್ನು ಉಂಟು ಮಾಡುವಂಥದ್ದು ಆಗಿದೆ. ಮತ್ತು ಸುಳ್ಳುಗಳನ್ನು ಹೇಳುವಂಥದ್ದು ಈ ಜ್ಞಾನ. 3 ವಿಷಯ ಇದೆ. 1, ಅನುಮಾನವನ್ನು ಹುಟ್ಟಿಸುವಂಥದ್ದು. 2, ಅಸಂತೃಪ್ತಿಯನ್ನು ಹುಟ್ಟಿಸುವಂಥದ್ದು. 3, ಸುಳ್ಳುಗಳನ್ನು ಹೇಳುವಂಥದ್ದು. ಇಲ್ಲಿ ನೋಡಿ, ಸಾಯುವುದೇ ಇಲ್ಲ ದೇವರೆಲ್ಲ, ನೀವು ಸತ್ಯ ಹೋಗ್ತಾ ದೇವರಲ್ಲಿದ್ದ. ಈ ಜ್ಞಾನ ಏನ್ ಹೇಳ್ತಾ ಇದೆ, ನೀವು ಸಾಯುವುದೇ ಇಲ್ಲ, ಮತ್ತು ನೀವು ತಿಂದ್ರೆ ಏನಾಗ್ತೀರಿ, ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವದೂತರಂತ ಆಗ್ತೀರಿ. ಇನ್ನು ತೃಪ್ತಿ ಇಲ್ಲದ ಹಾಗೆ ಇನ್ನು ನೀವು ಹೆಚ್ಚಾಗ್ತೀರಿ. ಈಗ ಹೇಗಿದ್ದಾರೆ ಅವರು, ದೇವದೂತರು ಹಾಗೆ ಇದ್ದಾರೆ, ಅವರು ದೇವರ ಹಾಗೆ ಇದ್ದಾರೆ, ಅವ್ರ ಕಣ್ಣುಗಳಿಂದ ನೋಡ್ತಾ ಇದ್ದಾರೆ. ಆದ್ರೆ ಅವ್ನು ಹೇಳುವಂತ ಮಾತು ನೋಡು, ನೀವು ಸಾಯುವುದೇ ಇಲ್ಲ, ನೀವೇನಾಗ್ತೀರಿ, ದೇವರಂತೆ ಹಾಗೆ ಒಳ್ಳೆದರ ಕೆಟ್ಟದರ ನೀವು ಆಗ್ತದೆ. ಅದ ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ಈ ದೆವ್ವಗಳ ಜ್ಞಾನ ಏನ್ ಮಾಡ್ತಂದ್ರೆ ಮೊದಲು ನಮ್ಮಲ್ಲಿ ದೇವರ ವಿಚಾರಗಳಲ್ಲಿ ಅನುಮಾನವನ್ನು ಹುಟ್ಟಿಸುವಂತ, ತುಂಬಾ ಜಾಗ್ರತೆಯಿಂದ ನಾವು ಇರಬೇಕು. ಈ ದೆವ್ವ ಇಲ್ಲ ಈ ಸೈತಾನ ಬೋಧನೆ, ಈ ದುರ್ಬೋಧಕರ ಬೋಧನೆ ಏನಂತಂದ್ರೆ ಮೊದಲು ದೇವರಿಗೂ ನಮಗೂ ಮಧ್ಯದಲ್ಲಿ ದೊಡ್ಡ ಅನುಮಾನವನ್ನು ಹುಟ್ಟಿಸುವಂಥದ್ದು. ಆಮೇಲೆ ಅಸಂತೃಪ್ತಿ, ದೇವರು ಕೊಡಿದ್ರೆ ತೃಪ್ತಿ ಇರುವುದಿಲ್ಲ, ಅವ್ರು ನೋಡಿ ಹೇಗಿದ್ದಾರೆ, ನೀನ್ ಯಾಕೆ ಹಿಂಗಿದಿ ಅಂತೇಳಿ ಅಸಂತೃಪ್ತಿಯನ್ನು ಉಂಟು ಮಾಡ್ತದೆ. 3, ಸುಳ್ಳುಗಳನ್ನು ಕಲ್ಪಿಸುವುದು. ದೇವರು ಹೇಳಿದ್ದು ಒಂದು ಆದ್ರೆ ಇದು ಹೇಳಿದ್ದು ಮತ್ತೊಂದು. ದೇವರು ಸತ್ತೇ ಹೋಗ್ತಾರೆ, ದೇವರು ಹೇಳಿದ್ದಾನೆ ನೀವು ಸಾಯುವುದೇ ಇಲ್ಲ. ಈಗ ಅವರು ಹೇಗಿದ್ದಾರೆ, ದೇವದೂತರಂತಿದ್ದಾರೆ, ದೇವರ ಹಾಗಿದ್ದಾರೆ ಅವರು. ದೇವರು ತಮ್ಮ ಸ್ವರೂಪ ತಮ್ಮ ಹೋಲಿಕೆಯಲ್ಲಿ ದೇವರು ಸೃಷ್ಟಿ ಮಾಡಿ, ಆದ್ರೆ ಅವನು ಹೇಳ್ತಾ ಇದ್ದಾನೆ ಇಲ್ಲ ನೀವು ದೇವರಂತ ಆಗ್ತದೆ. ಅದಕ್ಕೆ ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ಈ ದೆವ್ವಗಳ ಜ್ಞಾನ ವಿಶ್ವಾಸಿ ಜೀವನದಲ್ಲಿ ಏನ್ ಮಾಡ್ತದೆ, ಅನುಮಾನವನ್ನು ಹುಟ್ಟಿಸುವಂಥದ್ದು, ಮತ್ತು ಅಸಂತೃಪ್ತಿಯನ್ನು ಹುಟ್ಟಿಸುವಂಥದ್ದು, ಮತ್ತು ಅದು ಸುಳ್ಳುಗಳನ್ನು ಕಲ್ಪಿಸಿ ಹೇಳುವಂಥದ್ದು. ಇವತ್ತು ಜನರಿಗೆ ಇದು ತುಂಬಾ ಇಷ್ಟ. ಈ ಸುಳ್ಳು ಹೇಳುವಾಗ ಜನ ತುಂಬಾ ಅದಕ್ಕೆ ಆಕರ್ಷಿತರಾಗ್ತಾರೆ. ಹಾಗಾದ್ರೆ ಈ 3 ಸಂಬಂಧದ ಜ್ಞಾನ ನಮ್ಮ ಪ್ರವರ್ತನೆಯಲ್ಲಿ ಕಂಡು ಬರುತ್ತದೆ. ನಾವೆಂತವರಾಗಿದ್ದೇವೆ ಅಂತೇಳಿ ಈ ವಿಷಯಗಳಲ್ಲಿ ಜನರಿಗೆ ಅರ್ಥವಾಗ್ತದೆ. ನಾನು ದೆವ್ವಗಳಿಗೆ ಸಂಬಂಧಪಟ್ಟವನ, ಇಲ್ಲ ದೆವ್ವಗಳ ಜ್ಞಾನಕ್ಕೆ ಸಂಬಂಧಪಟ್ಟವನ ಅಂತೇಳಿ ಅರ್ಥವಾಗ್ತದೆ. ನಾನು 3 ವಿಷಯ ಹೇಳಿದೆ. ಭೂ ಸಂಬಂಧದ ಜ್ಞಾನ ಏನ್ ಮಾಡ್ತದೆ, 3 ಕೆಲಸ ಮಾಡ್ತದೆ. ಏನದು, ದೇವರ ಚಿತ್ತಕ್ಕೆ ವ್ಯತಿರೇಕವಾಗಿ ಜೀವಿಸುವಂಥದ್ದು, ಹೆಸರಿಗಾಗಿ ಪ್ರಯತ್ನ ಮಾಡುವಂಥದ್ದು, ಮತ್ತು ದೇವರ ಮೇಲೆ ಆತುಕೊಳ್ಳದೆ ತಮ್ಮ ಸ್ವಂತ ಶಕ್ತಿಯ ಮೇಲೆ ಆತುಕೊಳ್ಳುತ್ತೆ. ಆಮೇಲೆ ಪ್ರಾಕೃತಿಯ ಸಂಬಂಧದ ಜ್ಞಾನ ಏನ್ ಮಾಡ್ತದೆ, ದೇವರ ಆತ್ಮನ ವಿಷಯಗಳನ್ನು ಬೇಡವನ್ನುತ್ತದೆ, ದೇವರ ಮಾತುಗಳು ಅವನಿಗೆ ಹುಚ್ಚು ಮಾತುಗಳಾಗಿ ಕಾಣಿಸ್ಕೊಳ್ಳುತ್ತವೆ, ಮತ್ತು ಸಭೆಯಲ್ಲಿ ಏನ್ ಮಾಡ್ತಾನೆ, ವಿಭಜನೆಗಳನ್ನು, ಪಾರ್ಶಾಲಿಟಿಯನ್ನು, ಪಕ್ಷಪಾತವನ್ನು ಉಂಟು ಮಾಡುವವನು ಆಗಿರ್ತಾನೆ. ಈ ದೆವ್ವಗಳ ಜ್ಞಾನ ಏನ್ ಮಾಡ್ತದೆ, ಅದು ಅನುಮಾನವನ್ನು ಹುಟ್ಟಿಸುವಂಥದ್ದು.
ಅದು ಅಸಂತೃಪ್ತಿಯನ್ನು ಹುಟ್ಟಿಸುವಂಥದ್ದು, ಮತ್ತು ಅದು ಸುಳ್ಳುಗಳನ್ನು, ಅಬದ್ಧದ ಸಾಕ್ಷ್ಯಗಳನ್ನು ಹೇಳುವಂಥದ್ದು ಇದಾಗಿ. ಅದಕ್ಕಾಗಿ ದೇವರ ಮಕ್ಕಳಾಗಿರುವಂತ ನಾವು ಇವತ್ತು ಯಾವ ಜ್ಞಾನವನ್ನು ನಾವು ಹೊಂದಿಕೊಂಡಿದ್ದೇವೆ ಅನ್ನುವಂಥದ್ದು ನಮಗೆ ಅರ್ಥವಾಗ್ತದೆ. ಯಾವುದರಿಂದ? ನಮ್ಮ ನಡತೆಯಿಂದ. ಅದಕ್ಕಾಗಿ ಇಂಥ ಜ್ಞಾನವು ನಮಗೆ ಬೇಕಾಗಿಲ್ಲ ಪ್ರಿಯರೇ. ಈ ಭೌತಿಕ ಸಂಬಂಧವಾದಂತ, ಈ ಪ್ರಕೃತಿ ಸಂಬಂಧವಾದಂತ, ಈ ದೆವ್ವಗಳಿಗೆ ಸಂಬಂಧವಂತ ಈ ಜ್ಞಾನಕ್ಕೆ ನಾವು ದೂರವಾಗಿರಬೇಕು. ಯಾವಾಗಲೂ ದೇವರ ಚಿತ್ತಕ್ಕೆ ವಿಧೇಯರಾಗಿ, ದೇವರ ಚಿತ್ತದ ಮೇಲೆ ಆತುಕೊಂಡು, ಆತನ ಇಷ್ಟದ ಪ್ರಕಾರವಾಗಿ ನಾವು ನಡೆಯುವ, ಆತನ ತೃಪ್ತಿ ಉಳ್ಳವರಾಗಿ, ದೇವರ ಕೊಟ್ಟದ ತೃಪ್ತಿ ಉಳ್ಳವರಾಗಿ, ದೇವರ ಮಾತುಗಳ ಆಸಕ್ತಿಯಿಂದ ನಾವು ಅಪೇಕ್ಷಿಸುತ್ತಾ ನಾವು ಮುಂದೆ ಹೋಗ್ಬೇಕು. ಅದು ಎಲ್ಲಿ ಗೊತ್ತಾಗ್ತದೆ ಅಂದ್ರೆ, ಯಾಕೋಬ ಹೇಳ್ತಾನೆ, ಅವನು ನಡೆಯುವಂತ ನಡತೆಯಲ್ಲಿ ಗೊತ್ತಾಗ್ತದೆ ನೀನು ಯಾವ ಜ್ಞಾನವನ್ನು ಹೊಂದಿಕೊಂಡಿದ್ದೆ. ನೀನು ಪರ ಸಂಬಂಧದ ಜ್ಞಾನವನ್ನು ಹೊಂದಿಕೊಂಡಿದ್ದೀಯಾ, ಇಲ್ಲ ಭೂ ಸಂಬಂಧವಾದಂತ ಜ್ಞಾನವನ್ನು ಹೊಂದಿಕೊಂಡಿದ್ದೀಯ ಅಂತೇಳಿ ಎಲ್ಲಿ ತೋರಿಸಬೇಕು? ನಮ್ಮ ನಡತೆಯಿಂದ ಅದು ಗೊತ್ತಾಗ್ತದೆ. ಅದಕ್ಕಾಗಿ ಪ್ರಿಯರೇ, ಇವತ್ತು ನಾವು ಎಂತವರಾಗಿದ್ದೇವೆ, ಎಂತ ಜ್ಞಾನವನ್ನು ಹೊಂದಿಕೊಂಡಿದ್ದೇವೆ ಅನ್ನುವಂಥದ್ದು ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳೋಣ. ಇದು ಅದರ ಸ್ವಭಾವ. ಅದು ಏನು, ಅದ್ರ ಗುಣಲಕ್ಷಣಗಳು ಏನು ಅಂತ ನಾವು ನೋಡ್ಬೇಕಾದ್ರೆ ಅಲ್ಲಿ ಯಾಕೋಬನು ತಿಳಿಸ್ತಾನೆ. ಅದರಿಂದ ಏನು ಉಂಟಾಗ್ತವೆ? ಈ ದೆವ್ವಗಳ ಜ್ಞಾನ, ಭೂಸಂಬಂಧ ಜ್ಞಾನ, ಈ ಪ್ರಾಕೃತಿ ಸಂಬಂಧ ಜ್ಞಾನ, ಇದನ್ನು ತುಂಬಿರುವಂತ ಜನರಲ್ಲಿ ಹೆಚ್ಚಾಗಿ ಏನು ಕಾಣಿಸ್ಕೊಳ್ಳುತ್ತೇವೆ ಅಂದ್ರೆ, ತೀಕ್ಷ್ಣವಾದ ಮಸ್ತರವು, ಕಕ್ಷಭೇದವು ಹೆಚ್ಚಾಗ್ತದೆ. ಅಲ್ಲಿ ಹೇಳ್ತಾನೆ 14, ಆದರೆ ತೀಕ್ಷ್ಣವಾದ ಮಸ್ತರವು, ಕಕ್ಷಭೇದವು ನಿಮ್ಮ ಹೃದಯದಲ್ಲಿ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿರಿ. ಇದು ಹೊಗಳಿಕೊಳ್ಳುತ್ತದೆ, ಮಸ್ತರವಿರ್ತದೆ, ಕಕ್ಷಭೇದವಿರ್ತದೆ, ಮತ್ತು ಸುಳ್ಳುಗಳನ್ನು ಕಲ್ಪಿಸಿ ಏನ್ ಮಾಡ್ತಾರೆ? ಹೊಗಳಿಕೊಳ್ಳುತ್ತಾರೆ. ಇದು ಭೂ ಸಂಬಂಧವಂತ ಜ್ಞಾನ. ಅಷ್ಟು ಮಾತ್ರವಲ್ಲ, 16ನೇ ವಚನದಲ್ಲಿ ಹೇಳ್ತಾನಲ್ಲ, ಮಸ್ತರವು, ಕಕ್ಷಭೇದವಿರ ಕಡೆ ಗಲಿಬಿಲಿ, ಸಕಲ ವಿಧವಾದ ನೀಚ ಕೃತ್ಯಗಳು ಇರ್ತವೆ. ಈ ಜ್ಞಾನವು ಎಲ್ಲಿರ್ತದೋ, ಯಾವುದು? ಈ ಭೂ ಸಂಬಂಧವಾದದ್ದು, ಪ್ರಕೃತಿ ಸಂಬಂಧವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟಂತ ಜ್ಞಾನವು ಎಲ್ಲಿರ್ತದೆ, ಅಲ್ಲಿ ಏನಿರ್ತವೆ? ಮಸ್ತರವಿರ್ತದೆ, ಕಕ್ಷಭೇದವಿರ್ತದೆ, ದೇವರಿಗೆ ವಿರೋಧವಾಗಿ ಸುಳ್ಳಾಡುವಂಥದ್ದು ಇರ್ತದೆ, ಮತ್ತು ಅಲ್ಲಿ ಗಲಿಬಿಲಿ ಇರ್ತದೆ, ಸಕಲ ವಿಧವಾದ ನೀಚ ಕೃತ್ಯಗಳು ಅಲ್ಲಿರ್ತವೆ. ಮತ್ತೆ ಇನ್ನೊಂದು ಮಾತು ಹೇಳ್ತಾನೆ 17ನೇ ವಚನ ಕಡೆ ಭಾಗದಲ್ಲಿ, ಅದರಲ್ಲಿ ಚಂಚಲತ್ವವು, ಕಪಟವಿರ್ತದೆ. ಯಾವುದರಲ್ಲಿ? ಭೂಸಂಬಂಧ ಜ್ಞಾನ. ಅದು ಸ್ಥಿರವಾಗಿರುವುದಿಲ್ಲ. ಇವತ್ತು ಒಂದು ಮಾತು, ನಾಳೆ ಮತ್ತೊಂದು ಮಾತು. ಅದರಲ್ಲಿ ಚಂಚಲತ್ವವು, ಕಪಟವು ಇರ್ತದೆ. ಹಾಗಾಗಿ ಇಂಥ ಸ್ವಭಾವಗಳು, ಇಂಥ ಗುಣಲಕ್ಷಣಗಳು ನಮ್ಮಲ್ಲಿ ಕಾಣಿಸಿಕೊಳ್ಳಬಾರದು. ನಾವು ಭೂ ಸಂಬಂಧವಂತ ಜ್ಞಾನಕ್ಕೆ ಸಂಬಂಧಪಟ್ಟವರಲ್ಲ. ಇದೇನ್ ಮಾಡ್ತಂದ್ರೆ, ವ್ಯಕ್ತಿಯನ್ನು ದ್ವೇಷ ಮಾಡುವಂಥದ್ದು, ವ್ಯಕ್ತಿಯನ್ನು ಹಾಳು ಮಾಡ್ಲಿಕ್ಕೆ ಪ್ರಯತ್ನ ಮಾಡುವಂಥದ್ದು, ಮತ್ತು ಅಲ್ಲಿ ಗಲಿಬಿಲಿಯನ್ನು ಉಂಟು ಮಾಡುವಂಥದ್ದು, ಅಲ್ಲಿ ಉಂಟು ಮಾಡುವಂಥದ್ದು ಇದಾಗಿರ್ತದೆ. ಅದಕ್ಕಾಗಿ ಇಂಥ ಜ್ಞಾನದಿಂದ ನಾವು ಬಹು ಜಾಗ್ರತೆಯಿಂದ ಇರಬೇಕು. ಮತ್ತು ಇದು ಹೊಟ್ಟೆ ಕಿಚ್ಚನ್ನು ಉಂಟು ಮಾಡುವಂಥದ್ದು. ಒಬ್ಬರಂದ್ರೆ ಒಬ್ಬರಿಗೆ ಆಗುವುದಿಲ್ಲ, ಒಬ್ಬರ ಮೇಲೆ ಒಬ್ಬರಿಗೆ ಸಿಟ್ಟಿರ್ತದೆ, ಒಬ್ಬರ ಮೇಲೆ ಒಬ್ಬರಿಗೆ ಮಸ್ತರವಿರ್ತದೆ, ಅಲ್ಲಿ ಸಮಾಧಾನವಿರುವುದಿಲ್ಲ, ಅಲ್ಲಿ ಹೆಚ್ಚಾಗಿ ಗಲಿಬಿಲಿ ಇರ್ತದೆ, ಅಲ್ಲಿ ಜಗಳವಿರ್ತದೆ. ಕೊರಂತೆ ಸಭೆಯಲ್ಲಿ ಆ ಪ್ರಾಕೃತ ಜ್ಞಾನವಿದ್ದದ್ರಿಂದ ಏನಾಗ್ತದೆ? ಡಿವೈಡ್ಗಳಿದಾವೆ. ನಾನು ಪೌಲನವನು, ನಾನು ಅಪೊಸ್ತಲನು ಅಂತ ಹೇಳಿ ಈ ಕಕ್ಷೆ ಭೇದ ಹೆಚ್ಚಾಗಿ ತೋರಿಸ್ತದೆ. ಇವತ್ತು ಸಭೆಗಳಲ್ಲಿ ಕೂಡ ಅನೇಕ ಸ್ಥಳಗಳಲ್ಲಿ ಈ ಭೂ ಸಂಬಂಧವಂತ ಜ್ಞಾನ, ಈ ಪ್ರಾಕೃತಿ ಸಂಬಂಧ ಜ್ಞಾನ ಅಲ್ಲಿ ಇರುವಂಥದ್ದು ನಾವು ಗಮನಿಸ್ತೇವೆ. ಇದರ ಫಲಿತಾಂಶವೇನು ಅಂತ ನಾವು ನೋಡ್ಬೇಕಾದ್ರೆ, ಇದು ಸಭೆಗಳಲ್ಲಿ ಸಮಾಧಾನವನ್ನು ಕೆಡಿಸುವಂಥದ್ದು. ಈ ಭೌತಿಕ ಜ್ಞಾನ ಇಲ್ಲ ಪರಸಂಬಂಧ ಜ್ಞಾನ ಏನ್ ಮಾಡ್ತಂದ್ರೆ, ಸಭೆಗಳಲ್ಲಿರುವಂತ ಐಕ್ಯತೆಯನ್ನು ಕೆಡಿಸ್ತದೆ, ದೇವರ ಪ್ರೀತಿಯನ್ನು ಕೆಡಿಸ್ತದೆ. ನಾನೇ ಜ್ಞಾನವಂತನು, ನಾನೇ ಬುದ್ಧಿವಂತನು, ಎಲ್ಲವೂ ನನಗೆ ಗೊತ್ತಂತೇಳಿ ಯಾವ ಜ್ಞಾನ? ಭೂಸಂಬಂಧ ಜ್ಞಾನದಿಂದ. ಅದಕ್ಕಾಗಿ ವಿಶ್ವಾಸಿಗಳಾಗಿರುತ್ತ ನಾವು ಇಂಥ ವಿಷಯಗಳಿಗೆ ದೂರವಾಗಿರಬೇಕು. ಇಂಥ ವಿಷಯಗಳಲ್ಲಿ ಎಚ್ಚರಿಕೆ ಉಳ್ಳವರಾಗಿರ್ಬೇಕು. ನಾವೆಂಥವರಾಗಿದ್ದೇವೆ? ನಾವು ಪರಸಂಬಂಧವಾದಂತ ಜ್ಞಾನವನ್ನು ಹೊಂದಿದವರಾಗಿದ್ದೇವೆ. ಅದ್ರ ಬಗ್ಗೆ ನಾನು ಮುಂದಿನ ವಾರ ಹೇಳ್ತೇನೆ, ನಾನು ಇಲ್ಲಿ ನಿಲ್ಲಿಸ್ತೇನೆ. ಭೂ ಸಂಬಂಧ ಜ್ಞಾನ, ಅದರ ಲಕ್ಷಣಗಳನ್ನು, ಅದರ ಸ್ವಭಾವ ನಾವು ನೋಡಿದ್ದೇವೆ. ಇಂಥ ಸ್ವಭಾವ ನಮ್ಮಲ್ಲಿ ಕಾಣಿಸ್ಕೊಂಡ್ರೆ, ಇಂಥ ಲಕ್ಷಣಗಳು ನಮ್ಮಲ್ಲಿ ಕಾಣಿಸ್ಕೊಂಡ್ರೆ ನಾವ್ ಯಾವುದಕ್ಕೆ ಸಂಬಂಧಪಟ್ಟವರು? ಈ ಭೂ ಸಂಬಂಧ ಜ್ಞಾನಕ್ಕೆ ಸಂಬಂಧ. ಅದೇ ಯಾಕೋಬನ ಪ್ರಶ್ನೆ, ನಮ್ಮಲ್ಲಿ ಜ್ಞಾನಿಯು ಬುದ್ಧಿವಂತನು ಯಾರು? ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಂಡ್ರಿ. ಇವತ್ತು ನನ್ನ ನಡತೆಯಿಂದ ನನಗೆ ಅರ್ಥವಾಗ್ತದೆ ನಾನು ಯಾವ ಜ್ಞಾನವನ್ನು ಪಡ್ಕೊಂಡಿದ್ದೇನೆ ಅಂತೆ. ದೇವರ ಚಿತ್ತಕ್ಕೆ ವಿಧೇಯನಾಗ್ತಾ ಇದ್ದೇನಾ? ಹೆಸರಿಗಾಗಿ ಪ್ರಯತ್ನ ಮಾಡ್ತಾ ಇದ್ದೇನಾ? ದೇವರ ಮೇಲೆ ಆತುಕೊಳ್ತಾ ಇಲ್ವಾ? ದೇವರ ಮಾತುಗಳು ಬೇಡವಂತ ಇದ್ದೇನಾ?
ದೇವರ ಮಾತು ನನಗೆ ಬೋರು ಇಲ್ಲ ಬೇಜಾರು ಹೊಡಿಸ್ತಾ ಇದೀಯಾ, ಇಲ್ಲಾಂದ್ರೆ ಸಭೆಗಳಲ್ಲಿ ವಿಭಜನೆ ಮಾಡ್ತಾ ಇದನ್ನು ಪಕ್ಷಪಾತ ತೋರಿಸ್ತಾ ಇದೀನ, ಇಲ್ಲ ದೇವರ ಮೇಲೆ ಅನುಮಾನವನ್ನು ಹುಟ್ಟಿಸ್ತಾ ಇದ್ದೀನ, ಮತ್ತು ಅಸಂತೃಪ್ತಿಯನ್ನು ವ್ಯಕ್ತಪಡಿಸ್ತಾ ಇದ್ದೀನ, ಮತ್ತು ಸುಳ್ಳುಗಳು ಕಲ್ಪಿಸ್ತಾ ಇದ್ದೀನ. ಇಂಥ ಸ್ವಭಾವದ ಗುಣಲಕ್ಷಣಗಳು ಒಂದು ವೇಳೆ ನನ್ನಲ್ಲಿ ಕಾಣಿಸುವಾಗ, ಒಂದು ವೇಳೆ ನಿಮ್ಮಲ್ಲಿ ಕಾಣಿಸುವಾಗ, ನಾವು ಯಾರು? ಈ ಭೂ ಸಂಬಂಧವಂತ ಜ್ಞಾನಕ್ಕೆ ಸಂಬಂಧಪಟ್ಟವರು. ಅದಕ್ಕಾಗಿ ಇಂಥ ಸ್ವಭಾವ, ಇಂಥ ಗುಣಲಕ್ಷಣಗಳು ನಮ್ಮಲ್ಲಿ ಕಾಣಿಸಿಕೊಳ್ಳಬಾರದು. ನಾವ್ಯಾರು? ಪರ ಸಂಬಂಧವಾದಂತ ಜ್ಞಾನವನ್ನು ಹೊಂದಿದಂತವ್ರು. ಅದರ ಬಗ್ಗೆ ನಾನು ಮುಂದಿನ ವಾರ ನಿಮ್ಗೆ ತಿಳಿಸ್ತೇನೆ. ಅದಕ್ಕಾಗಿ ಪ್ರಿಯರೇ, ಇಲ್ಲಿ ಯಾಕೋಬನು ಹೇಳುವಂತ ಪ್ರಶ್ನೆ ನಾವೆಲ್ಲರೂ ಹಾಕಿಕೊಳ್ಳಬೇಕು. ನನ್ನಲ್ಲಿ ಇಲ್ಲ ನಮ್ಮಲ್ಲಿ ಇಲ್ಲ ನಿಮ್ಮಲ್ಲಿ ಬುದ್ಧಿವಂತನು ಜ್ಞಾನಿಯು ಬುದ್ಧಿವಂತನು ಯಾರು? ಅವ್ರೇನ್ ಮಾಡಬೇಕು? ನಮ್ಮ ನಡತೆಯಿಂದ, ಯೋಗ್ಯವಾದಂತ ನಡತೆಯಿಂದ ಅದರ ಫಲವನ್ನು ತೋರಿಸುತ್ತಾ ದೇವರ ನಾಮದ ಮಹಿಮೆಗಾಗಿ ನಾವೆಲ್ಲರೂ ಜೀವಿಸಬೇಕಂತೇಳಿ ಈ ವಾಕ್ಯ ಭಾಗದಿಂದ ನಾ ಗಮನಿಸ್ತೇವೆ. ಅದರ ಗುಣಲಕ್ಷಣಗಳು ಅದು ಏನ್ ಮಾಡ್ತೇವೆ? ಸುಮಾರು 7 ವಿಷಯಗಳು ಏನಿದೆ ಅದು ಸ್ವಭಾವ ಗುಣಲಕ್ಷಣ. ಇಲ್ಲೇನು? 1, ತೀಕ್ಷ್ಣವಾದ ಮಸ್ತರವು ಅದರಲ್ಲಿರ್ತದೆ. ಕಕ್ಷಭೇದವು ಅದರಲ್ಲಿರ್ತದೆ. 3, ಅದು ದೇವರಿಗೆ ವಿರೋಧವಾಗಿ ಸುಳ್ಳಾಡ್ತದೆ. 4, ಅದು ಹೊಗಲುಕೊಳ್ಳುತ್ತದೆ. 5, ಅಲ್ಲಿ ಗಲಿಬಿಲಿ ಇರ್ತದೆ. 6, ಅಲ್ಲಿ ಸಕಲ ವಿಧ ಕೆಟ್ಟತನವಿರ್ತದೆ. 7, ಚಂಚಲತ್ವವು ಕಪಟವು ಅಲ್ಲಿರ್ತದೆ. ಎಲ್ಲಿ? ಭೂ ಸಂಬಂಧವಂತ ಜ್ಞಾನವು ಎಲ್ಲಿರ್ತದೋ ಈ ಸ್ವಭಾವದ ಗುಣಲಕ್ಷಣಗಳು ಅಲ್ಲಿರ್ತವೆ. ಅದಕ್ಕಾಗಿ ಇಂಥ ಸ್ವಭಾವದ ಗುಣಲಕ್ಷಣ ಅಲ್ಲಿ ಇರಬಾರದು. ನಾವು ದೇವರ ನಾಮದ ಮಹಿಮೆಗಾಗಿ ಆ ಪರ ಸಂಬಂಧವಂತ ಜ್ಞಾನ, ಪರಲೋಕದಿಂದ ಇಳಿದು ಬರುವಂತ ಜ್ಞಾನ, ಇದು ಭೂ ಸಂಬಂಧವಂತ ಜ್ಞಾನ, ಮೇಲಿಂದ ಬಂದಂತ ಜ್ಞಾನವಲ್ಲ. ಅದಕ್ಕಾಗಿ ಆ ಜ್ಞಾನವನ್ನು ಹೊಂದಿಕೊಂಡು ಆ ಜ್ಞಾನವಂತರಾಗಿ ಭೂಲೋಕದಲ್ಲಿ ನಾವು ಜೀವಿಸೋಣ. ನಾನಿಲ್ಲಿ ಇದನ್ನು ಮುಗಿಸ್ತಾ ಇದ್ದೇನೆ. ಕರ್ತನ ಚಿತ್ತ ಮುಂದಿನ ವಾರದಲ್ಲಿ ಈ ಪರ ಸಂಬಂಧದ ಜ್ಞಾನ, ಅದರ ವ್ಯತ್ಯಾಸಗಳು, ಭೂ ಸಂಬಂಧದ ಜ್ಞಾನಕ್ಕೂ ಪರ ಸಂಬಂಧದ ಜ್ಞಾನಕ್ಕೆ ಇರುವಂತ ವ್ಯತ್ಯಾಸಗಳನ್ನು ನಾವು ಆಲೋಚನೆ ಮಾಡೋಣ. ಅದಕ್ಕಾಗಿ ಈ ವಿಷಯಗಳಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುತ್ತಾ, ಇಲ್ಲ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳುತ್ತಾ, ನಾನು ಎಂತ ಜ್ಞಾನವನ್ನು ಹೊಂದಿಕೊಂಡಿದ್ದೇನೆ ಅಂತೇಳಿ ನನ್ನ ಪ್ರವಕ್ತನೆಯಿಂದ ಇಲ್ಲ ನಮ್ಮ ಪ್ರವಕ್ತನದಿಂದ ಅದನ್ನು ತೋರ್ಪಡಿಸುತ್ತಾ ದೇವರ ನಾಮದ ಮಹಿಮೆಗಾಗಿ ನಾವೆಲ್ಲರೂ ಜೀವಿಸೋಣ. ಆ ರೀತಿಯಾಗಿ ಜೀವಿಸ್ಲಿಕ್ಕೆ ದೇವರ ಆತ್ಮನು ನಮ್ಮೆಲ್ಲರಿಗೂ ಸಹಾಯ ಮಾಡ್ಲಿ. ದೇವರು ಕೊಟ್ಟಂತ ಮಾತುಗಳು ಮುಗಿಸುತ್ತಾ ನಿಮ್ಮೆಲ್ಲರಿಗೆ ನನ್ನ ಧನ್ಯವಾದಗಳು ತಿಳಿಸ್ತಾ ಇದ್ದೇನೆ.